ಈಗ ಆಮೇಲೆ ರುಚಿನೂ ಇರುತ್ತೆ. ಸೌದೆ ಒಲೆ ಒಗ್ಗರಣೆಗೆ ಆಮೇಲೆ ಹಚ್ಚಿಬೇಕನ್ನ ಇಷ್ಟೇ ಸಾಕ? ಸಾಕು. ಎಣ್ಣೆ ಕಾಯಿಲಿ ಇರಿಯಮ್ಮ, ಎಣ್ಣೆ ಈಗ ಹಾಕ್ತಾ ಇರೋದು. ಬಿಡ್ವಾ? ಹಾಕ್ಬೋದು. ಮುಖ ಬೇಡ, ಮುಖ ಬೇಡ ಬಿಡು. ಖುಷಿ ಇರೋರು ಹಾಕಿಸ್ಕೋಬಹುದು. ಅವ್ರವ್ರ ಇಷ್ಟ. ಹಸಿರು ಮೆಣಸಿಗೆ ಹಚ್ಚು ಕವ್ಯ, ಒಗ್ಗರಣೆಗೆ ಹಾಕ್ಬೇಕು. ಅದು ಖಾರ ಸಾಕಾಗಲ್ಲ ಅಕ್ಕ. ಸೊಪ್ಪು ಫಸ್ಟ್ ಹೆಚ್ಚಬೇಕಿತ್ತು ಅಕ್ಕ. ಓಕೆ ನೋಡ್ತೀನಿ ನಾನು. ಗರಂ ಮಸಾಲೆ ಈ ಬೇಬಿ ಅಂಟಿ ತೆಗಿ ಸಾಕು ಅಂದ್ರು. ಇಂತದೆ ಇಂತದೆ ಕೊಡಿ. ಕರೆಕ್ಟ್ ಹಾಕಿದ್ರಲ್ಲ, ಮುಚ್ಚಿ ಗಮ್ ಮಾಡಿ ಸಾಕಾ? ಸಾಕು. ತಟ್ಟೆ ಕುಡಿ. ತಟ್ಟೆ ಕುಡಿ ಮುಚ್ಚಕ್ಕೆ. ನಮ್ ತಟ್ಟೆ ಮುಚ್ತೀನಿ. ಹೆಂಗಿಡ್ಲಿ? ಹಿಂಗಿಡ್ಲ ಹಿಂಗೆ ಇಟ್ಬಿಟ್ಟು ಮೇಲೆ ಇಡ್ಲಿ. ಹಲೋ, ಎಲ್ರಿಗೂ ನಮಸ್ಕಾರ. ಸಾರಿ, ತುಂಬ ದಿನ ಆಗಿದೆ. ಎಲ್ಲರೂ ಕೇಳ್ತಾ ಇದ್ರು ಎಲ್ಲಿ ವಿಡಿಯೋಸ್ ಯಾವುದು ಹಾಕ್ತಾ ಇಲ್ಲ ಅಂತ. ಸಮ್ಮರ್ ವೆಕೇಶನ್ ಜೊತೆಗೆ ಮದುವೆ ಫಂಕ್ಷನ್ಸ್ ಇತ್ತು. ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ಕುಕಿಂಗ್ ಕೆಲಸ, ಎಡಿಟಿಂಗ್ ಕೆಲಸಗಳನ್ನ ಮಾಡೋದಕ್ಕೆ ಸಮಯ ಆಗ್ತಾ ಇರಲಿಲ್ಲ. ವೆಕೇಶನ್ ಮುಗಿದು ಸ್ಕೂಲ್ ಶುರು ಆಯಿತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಾಗಿ ಮನೆ ದೇವ್ರಿಗೆ ಹೋಗಿ ಮಗಳಿಗೆ ಮುಡಿ ಕೊಟ್ಟು, ಅತ್ತೆ, ಮಾವ, ಅಮ್ಮ, ಅಪ್ಪ, ಅತ್ತಿಗೆ, ಅಣ್ಣ, ಜೊತೆಗೆ ಶಾರದಾ ಆಂಟಿ, ಜೊತೆಗೆ ನಮ್ಮ ಮಕ್ಕಳು ಸಿದ್ಧಾಂತ್, ತ್ರಿಪುರ ಸುಂದರಿ, ಯುಗಾದಿ, ಜಾಜಿ ಎಲ್ಲರೂ ಇದ್ವಿ. ಜೊತೆಗೆ ಎಲ್ಲರೂ ಸೇರಿ ಅಲ್ಲೇ ಅಡುಗೆ ಮಾಡೋ ಪ್ಲಾನ್ ಇತ್ತು. ಹಾಗಾಗಿ ಅದಕ್ಕೆ ಅಂತ ಒಂದು ಒಳ್ಳೆ ಪ್ಲೇಸ್ನ ನಾವು ಹುಡುಕಿದ್ವಿ. ಅದು ಯಾವುದಪ್ಪ ಅಂದರೆ ಮದ್ದೂರು ಮತ್ತು KM ದೊಡ್ಡಿ ಮಧ್ಯದಲ್ಲಿ ಚಿಕ್ಕ ಅರಸಿನಕೆರೆ ಅಂತ ಒಂದು ಸಿಗುತ್ತೆ ಊರು, ಹಳ್ಳಿ. ಅಲ್ಲಿ ಮಠದ ದೊಡ್ಡಿ ಅಂತ ಇನ್ನೊಂದು ಪುಟ್ಟ ಹಳ್ಳಿ ಸಿಗುತ್ತೆ. ಅಲ್ಲಿ ಹರಿಹರೇಶ್ವರ, ಶಿಂಷಾ ನದಿ ತೀರದಲ್ಲಿ ಹರಿಹರೇಶ್ವರ ಅಂತ ಟೆಂಪಲ್ ಇದೆ ನೋಡಿ. ಇದೇ ಅದು. ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಲೇಸು ತುಂಬ ಕಾಮ್ ಆಗಿದೆ. ಮತ್ತು ನಿಮಗೆ ಸುತ್ತ ಎಲ್ಲೇ ನೋಡಿದ್ರು ನವಿಲ್ಗಳೆಲ್ಲ ಸಿಗ್ತಾ ಇತ್ತು. ನಮಗೆ ದಾರಿ ಉದ್ದಕ್ಕೂ ನವಿಲ್ಗಳೆಲ್ಲ ಸಿಗ್ತಾ ಇತ್ತು. ಅಲ್ಲಲ್ಲೇ ಓಡಾಡ್ತಾ ಇದ್ವು. ತುಂಬ ಪ್ರಶಾಂತವಾದ ಜಾಗ. ಸೊ ಈ ಜಾಗದಲ್ಲಿ ನಾವೆಲ್ಲ ಸೇರಿಕೊಂಡು ಅಡುಗೆ ಕೂಡ ಮಾಡಿದ್ವಿ. ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಈ ರೀತಿ ಹೊರಗೆ ಬಂದು ಒಳ್ಳೆ ಜಾಗದಲ್ಲಿ ಅಡುಗೆ ಮಾಡೋದು ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಯೂಶಲಿ ನಾವು ಮಾಡ್ತಾ ಇರ್ತೀವಿ. ಸೊ ಅದರಂತೆ ಈ ಸಲನೂ ಮಾಡಿದ್ವಿ. ಅದರ ಮಧ್ಯ ಶಾರದಾ ಆಂಟಿ ಮತ್ತು ನಮ್ಮ ಅತ್ತೆ ಅವರಿಗೆ ತಿಳಿದಿರುವ ಬೆರ್ಕೆ ಸೊಪ್ಪಿನ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬನ್ನಿ ಆ ಸೊಪ್ಪಿನ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಬೆರ್ಕೆ ಸೊಪ್ಪು ಬೆಳೆಸೋದ್ರಿಂದ ಇದೊಂದು ರೀತಿ ಮೆಡಿಸನ್. ಯಾಕೆ ಅಂತ ಅಂದರೆ ಈ ಸೊಪ್ಪಿನಲ್ಲೆಲ್ಲ ಒಂದೊಂದು ವಿಟಮಿನ್ ಇರ್ತದೆ. ಅದಕ್ಕೋಸ್ಕರ ಬೆರ್ಕೆ ಸೊಪ್ಪನ್ನ ಬಳಸಬೇಕು. ಹಳ್ಳಿಗಳಲ್ಲಿ ಬೆರಕೆ ಸೊಪ್ಪು ಕುಯ್ದು ಉಪ್ಸಾರು ಮಾಡ್ಕೊಂಡು ಊಟ ಮಾಡ್ತಾರೆ. ಬಸ್ಸಾರು ಮಾಡ್ಬೋದು, ಉಪ್ಸಾರು ಮಾಡ್ಬೋದು. ಈ ರೀತಿ ಎಲ್ಲ ತಿನ್ನೋದ್ರಿಂದ ಅವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಬೆರಕೆ ಇದ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ನಮ್ಮ ತಾಯಿ ಮಾಡ್ತಾ ಇದ್ರು, ಕುಯ್ತಾ ಇದ್ರು. ಅದನ್ನ ನೋಡ್ಕೊಂಡು ನಾನು ಕುಯ್ತಿದ್ದೀನಿ ಹೊರತು ಅದ್ರ ಹೆಸರುಗಳು ನಂಗೆ ಸರಿಯಾಗಿ ಗೊತ್ತಿಲ್ಲ. ಹಂಗಾಗಿ ಈ ಬೆರಕೆ ಸೊಪ್ಪು ಅಂದರೆ ಏನಂತ ಅಂದರೆ ಪ್ರತಿಯೊಂದೂ ಎಲ್ಲಿ ಏನೇನು ಕಾಣಿಸುತ್ತೆ ಸೊಪ್ಪು ಅದನ್ನು ಒಂದೊಂದು ಎಲೆ ಹಾಕ್ಬೇಕಂತ. ಚಿಗುರು ಅಲ್ಲ. ಹಂಗಾಗಿ ಅದು ಮೆಡಿಸಿನ್ ಸೊಪ್ಪು ಅಂತ. ಬೆರಕೆ ಸೊಪ್ಪು ಅಂದರೆ ಮೆಡಿಸಿನ್ ಸೊಪ್ಪು. ಎಲ್ಲನೂ ಒಂದೊಂದು ಚಿಗುರು ಹಾಕ್ಬೇಕು. ಏನೇನಿದೆ ಎಲ್ಲ ತಿನ್ಬೋದು, ಏನೂ ಆಗಲ್ಲ. ಎಲ್ಲ ತಿನ್ಬೋದು. ಇವಾಗ ಅದು ಹಾಕಲ್ಲ ಅಷ್ಟೇ. ಅದನ್ನ ಮೇಕೆ ಮಾಂಸ ನಾವು ತಿಂತೀವಲ್ಲ ಹಂಗೆ. ಸುಮ್ಮನೆ ಕುಯ್ತಿರೋದು ನೋಡ್ಕೊಂಡು ನಾವು ಆ ಥರದ್ದು ಕುಯ್ದಿದ್ದೀವಿ. ಇಲ್ಲಿ ಕಡಿಮೆ ಇದೆಲ್ಲ ಏನಂದ್ರೆ ಇದೆಲ್ಲ ಕಡೆ ಗಿಡ. ಇಲ್ಲಿ ಇರೋದೇ 3-4 ಥರದ ಸೊಪ್ಪು. ಓಕೆ ನೋಡಿ, ಶಂಖಪುಷ್ಪ, ಕಾಡು ನುಗ್ಗೆ, ಆಮೇಲೆ ತೊಂಡೆಕಾಯಿನ ಪಲ್ಯ ಬಳಸ್ತೀವಲ್ಲ ಅದ್ರದ್ದು ಎಲೆ ತೊಂಡೆ ಸೊಪ್ಪು, ಮತ್ತು ಇದು ಹಿಟ್ಟಿನ ಕುದಿ ಸೊಪ್ಪು,
ಅಮ್ಮ ಕಿತ್ತಿರೋದು ಅದೇನೆ ಹಿಟ್ಟಿನ ಕುದಿ ಸೊಪ್ಪು. ಮರ್ತೋಗದೆ ಇದು. ದೊಡ್ಡೊಂದು ಗೊನೆ ಇದು. ಇದು ಒಂದು ಜಾತಿ ಸೊಪ್ಪು, ಅದು ನೆನಪಿಲ್ಲ. ಉತ್ತರಾಣಿ ತೋರಿಸಿ. ಬೇವು ಬೇವು ಇದು ಬೇವು. ಇದು ಒಂದು ಕನ್ನೆ ಇದು. ಕನ್ನೆನಾ ಇದು? ಕನ್ನೆ ಸೊಪ್ಪು. ಬರೀ ಎಲ್ಲ ಒಂದೊಂದು 4 ಎಲೆ ಕಿತ್ಕೊಂಡ್ರೆ ಸಾಕಾ? ಎಲ್ಲ ಒಂದೊಂದು ಇಡೀ ಒಂದೊಂದು ಇಡೀ ಒಂದೊಂದು ಮನೆಯಲ್ಲಿ ಕೂಡು ಕುಟುಂಬ ಇದ್ದಾಗ ಎಲ್ಲ ಒಂದೊಂದು ಇಡೀ ಕಿತ್ತಾಗ ತುಂಬಾ ಸೊಪ್ಪಾಗುತ್ತೆ. ಎಲ್ಲ ಉತ್ತರಾಣಿ ಇಲ್ಲ ಇಲ್ಲ ಐತಲ್ಲ, ಎಲ್ಲ ಒಂದೇ ಸಿಕ್ತು ಅಂದ್ರೆ ಉತ್ತರಾಣಿನ. ಎಲ್ಲೋ ಶಂಖ ಪುಷ್ಪ ನೋಡಿ. ಈ ಥರ ಬಳ್ಳಿ, ಇದರಲ್ಲೂ ಅಡುಗೆ ಮಾಡ್ಬೋದು. ಇನ್ಯಾವ ವೆರೈಟಿ ಇದೆ ಆಂಟಿ ಇಲ್ಲಿ? ಅದೇ ಒಳಗಡೆ ಹೋಗ್ಬೇಕು. ಹೊಂಗೆ ಚಿಗುರುನು ಹಾಕ್ಬೇಕು. ಕರಳಿ ಚಿಗುರುನು ಕೂದ ಹಾಕ್ತಾರಂತೆ ಕವ್ಯ. ಕರಳಿ ಚಿಗುರು. ಬೆರ್ಕೆ ಸೊಪ್ಪಲ್ಲಿ ಒಂದ್ಗೊನೆ ಸೊಪ್ಪಿನ ಚಿಗುರು ಕೂಡ ಒಂದು, ಹೊಂಗೆ ಸೊಪ್ಪಿನ ಚಿಗುರು ಕೂಡ ಒಂದು, ಅದನ್ನು ಹಾಕ್ತಾ ಇದೀವಿ. ಯಾವ್ದು ಆಂಟಿ? ಅದೇ ದೊಡ್ಡ ಒನ್ಗೊನೆ. ಇದು ದೊಡ್ಡ ಒನ್ಗೊನೆ ಅಂತನಾ? ನೋಡಿ, ಇದು ದೊಡ್ಡ ಒನ್ಗೊನೆ ಅಂತೆ. ಇದ್ರಲ್ಲಿ ಇದನ್ನು ನಾವು ಸಾರ್ಗೆ ಹಾಕಿ ಮಾಡ್ಬೋದು. ಸಾರು ಮಾಡ್ಬೋದಾ? ನೋಡಿ, ದೊಡ್ಡ ಒನ್ಗೊನೆ ಅಂತ ಈ ಸೊಪ್ಪಲ್ಲೂ ನಾವು ಸಾರನ್ನ ಮಾಡ್ಬೋದಂತೆ. ಇದು ಬೆರ್ಕೆ ಸೊಪ್ಪಲ್ಲಿ ಇದು ಕೂಡ ಒಂದು ಸೊಪ್ಪು. ಅಲ್ಲಿ ತೋರ್ಸು ಶಂಖಪುಷ್ಪ ಬಳ್ಳಿ ಕಾಣಿಸ್ತದೆ. ಈಗ ಇದನ್ನು ಸಾರ್ಗೆನಾ? ಬಳ್ಳಿನ ಹೂವು ಬಳ್ಳಿ ಎರಡೂನು ಇಲ್ಲೇ ಹತ್ರದಿಂದ ಕ್ಯಾಮ್ರಾದಲ್ಲೇ ಅಲ್ಲೇ ಕ್ಯಾಮ್ರಾ ಇಡಿ. ಜಮೀನಲ್ಲಿ ಸಿಗುತ್ತೆ. ಜಮೀನಲ್ಲಿ ಚೆನ್ನಾಗಿ ಅಂದ್ರೆ ಡ್ರೈ ಲ್ಯಾಂಡ್ ಅಲ್ಲಿ ಸಿಗುತ್ತೆ, ಹೊಲದಲ್ಲಿ. ಮತ್ತೆ ಇದು ಗದ್ದೆನಲ್ಲಿ ಸಿಗಲ್ಲ. ಅದಕ್ಕೆ ತಾನಾಗೆ ತಾನು ಬೆಳೆದಿರೋ ಸೊಪ್ಪುಗಳು ಇವೆಲ್ಲ. ಮಾಮೂಲಿ ನಾವು ಸಾಂಬಾರಿಗೆ ರೆಗ್ಯುಲರ್ ಆಗಿ ಬಳಸೋದನ್ನ ನಾವು ಬೆಳೆಸೋದು. ಕಡ್ಡಿ, ಪಾಲಕ್ಕು, ಹಿಪ್ಪನೇರ್ಲೆ ಕಡ್ಡಿ, ರೇಷ್ಮೆ ಅದ್ರಲ್ಲಿ ಸಿಗುತ್ತೆ. ಮತ್ತೆ ಕಬ್ಬನ್ ಗದ್ದೆನಲ್ಲಿ ಸಿಗುತ್ತೆ. ಹಂಗೆ ತೋಟ ಇರುತ್ತವು ಬರುತ್ತೆ. ಡ್ರೈ ಲ್ಯಾಂಡ್ ಅಲ್ಲಿ ಚೆನ್ನಾಗಿ ಬರುತ್ತೆ. ತುಂಬಾ ತರದ ಸೊಪ್ಪು ಸಿಗುತ್ತೆ ಡ್ರೈ ಲ್ಯಾಂಡ್. ನೋಡಿ, ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮಗೆ ಗೊತ್ತೇ ಇಲ್ಲ. ಬೆರ್ಕೆ ಸೊಪ್ಪಲ್ಲಿ ಯಾವ್ಯಾವ ಥರ ಇರುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದು. ಸೊ ಈ ಥರ ಹಳ್ಳಿ ಕಡೆ, ಊರ್ ಕಡೆ ಬಂದರೆ ಇದು ಕಳೆ ಅನ್ಕೋಬಾರ್ದು. ಈ ಕಳೆಯಲ್ಲಿ ಮಧ್ಯದಲ್ಲಿ ಕೆಲವೊಂದು ಸೊಪ್ಪುಗಳು ಸಿಗುತ್ತೆ. ಆ ಸೊಪ್ಪುಗಳನ್ನ ಬಳಸಿ ನಾವು ಮಾಡೋದು. ಆಮೇಲೆ ಅದು ಕುಕ್ಕೆ ಬಳ್ಳಿ ಅಂತ ಆಯುರ್ವೇದಿಕ್ ಬಳಸ್ತಾರೆ. ಯಾವ್ದಂಟಿ ಬಳ್ಳಿ ಇದೆಯಲ್ಲ ಅದು ಅದ್ರ ಹೂವು ಡಿಸೈನ್, ತುಂಬಾ ಡಿಸೈನ್ ಹೂವು ಇವಾಗ ಮಾಡಿದೆ. ಯಾವ್ದು ಹೇಳಿ? ಅದೇ ಬಳ್ಳಿ. ಈ ಬಳ್ಳಿ ಈ ಎಲೆನಾ? ಅದೇ ಕುಕ್ಕೆ ಬಳ್ಳಿ. ಅದ್ರ ಕಾಯಿ ಅದು ಕುಕ್ಕೆ ಔಷಧಿಯಾಗಿ ಆಯುರ್ವೇದಿಕಲ್ಲಿ ಬಳಸ್ತಾರೆ. ಇದು ಜಾಗರಿ ಸೊಪ್ಪು ಅಂತ. ಏನಿದು? ಜಾಗರಿ ಸೊಪ್ಪ? ಅಯ್ಯಪ್ಪ, ಏನ್ ಹಿಂಗಿದೆ, ಬರ್ತಾನೆ ಇಲ್ಲ. ಬೆರ್ಕೆ ಸೊಪ್ಪಲ್ಲಿ ಇದು ಕೂಡ ಒಂದು ಜಾಗಡಿ ಸೊಪ್ಪು. ನೋಡಿ ಎಷ್ಟು ವೆರೈಟಿ ಸೊಪ್ಪು ಇದಾ. ಹಿಡ್ಕೊ, ಇದೇನು ತುದಿ ಹಿಡ್ಕೊ. ತೊಂಡೆ ಸಿಕ್ತು. ಜಾಗರಿ ಅಲ್ಲ, ಎಷ್ಟು ಸಿಕ್ಕೋ. ಜಾಗರಿ ಒಂದೇನೆ ಇರೋದು ನೋಡಿ. ಯಾವ ಥರ ಎಲೆ ಹಾಟ್ ಇಲ್ಲಿದೆಯಲ್ಲ ಆಂಟಿ, ಇದಕ್ಕಲ್ಲೇ. ಹೇಳಿ ಬರುತ್ತೆ, ಹೇಳಿ. ಅಲ್ಲಿ ಹಿಡ್ಕೊಂಡು ಹೇಳಿ, ಸೊಪ್ಪೆಲ್ಲ ಉದೋಯ್ತದೆ. ಜಾಗಡಿ ಬಳ್ಳಿ ಇವೆಲ್ಲ ನಾವು ಕೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ವೆರೈಟಿ ಸೊಪ್ಪುಗಳು ನಮ್ಮ ಬೇಬಿ ಆಂಟಿಗೆ ಗೊತ್ತು ಅಂದರೆ. ಇಲ್ಲಿ ಒಂದು ಯಾವುದೋ ಹುಡುಕಿದ್ದಾರೆ. ಇದು ಯಾವುದು ಆಂಟಿ? ನೋಡಿ, ಹಿಂಗೆ ಬಂದರೆ ಎಷ್ಟು ಥರ ಸಿಗುತ್ತೆ ಅಂದರೆ ಬೆರ್ಕೆ ಸೊಪ್ಪು ಎಲ್ಲ ಒಂದೊಂದು ಇಡಿಯಷ್ಟು ಹಾಕಿದ್ರೆ ಮನೆ ಮಂದಿ ಎಲ್ಲ ಊಟ ಮಾಡ್ಬೋದಂತೆ ಬೆರ್ಕೆ ಸೊಪ್ಪಲ್ಲಿ. ಮತ್ತು ಇಲ್ಲೇನೋ ಕುಂತಾ ಇದ್ದಾರೆ. ಏನಂತ ಇದು? ಕನ್ನೆ ಸೊಪ್ಪು ಇದು.
ಬೆಳೆ ಹಾಕ್ಬೇಕಾ? ಹಾಕ್ಬೋದು. ನೋಡಿದ್ರಲ್ಲ, ಬೆರಕೆ ಸೊಪ್ಪಿನ ಬಗ್ಗೆ ಒಂದಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಲ್ವಾ. ಸೊ ಇನ್ನೂ ಸುಮಾರು ಒಂದಲ್ಗೆ ಸೊಪ್ಪು, ಒಣಗೊನೆ ಸೊಪ್ಪು, ಸುಮಾರು ಸೊಪ್ಪೆಲ್ಲ ಮಿಸ್ ಆಗಿದೆ. ಸೊ ಇಲ್ಲಿ ನಮ್ಗೆ ಇದರಲ್ಲಿ ಲೊಕೇಶನಲ್ಲಿ ಸಿಕ್ಕಿದ್ದು ಇಷ್ಟು ಸೊಪ್ಪುಗಳು. ಸೊ ಹಾಗಾಗಿ ಅದಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನನ್ನ ವಿಡಿಯೋಸ್ನೆಲ್ಲ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಅಡುಗೆ ರೆಡಿ ಆಗಿದೆ, ಇವಾಗ ಹೋಗಿ ನಾವು ಎಲ್ಲ ಊಟ ಮಾಡಬೇಕು. ಪ್ಲೇಟ್ಗಳೆಲ್ಲ ಮೊಸರು ಬಜ್ಜಿ ಬನ್ನಿ ಮಕ್ಳೇ. ಅಲ್ಲಿ ಹೋಗ್ತೀರಾ? ಕಟ್ಟೆಗೆ ಹಾಕ್ಸ್ಕೊಂಡು ಹೋಗಿ ಹಂಗಾರೆ. ಮತ್ತೆ ನಿಮಗೆ ಕಾರಲ್ಲಿ ಕುತ್ಕೊಂಡು ತಿಂತೀರಾ? ಅಲ್ಲೇ ಹೋಗ್ತೀರಾ ನೀವು? ಎಲ್ಲಿ ಆಂಟಿ? ನೀವು ಹಾಕ್ಸ್ಕೊಂಡು ಹೊಟ್ಟೋಗ್ಬಿಡಿ ನೀವು ಹೋಗೋರು. ಓ, ಕೆಳಕ್ ಕೂರಕ್ಕಾಗಲ್ಲ ಅಂತನಾ? ಇವರೆಲ್ಲ ಅಮ್ಮ ನೆಕ್ಸ್ಟ್ ಏನ್ ಹಾಕ್ಬೇಕು ಕೊಡಿ. ಟೊಮೆಟೊ ಹಾಕಿ ಎಲ್ಲ ಕ್ಲೋಸ್ ಅಪ್ ತಗೋಬೇಕು ಸರ್. ಇರ್ಲಿ ಬಿಡು, ಇದೇ ತಟ್ಟೆ. ಅಮ್ಮ ಚಪ್ಪಲಿ ಹಾಕೊಂಡು ನೀವು ಮಧ್ಯ ಬರ್ತಾ ಇದ್ರೆ. ಓ ಇದು ಇದೇನು ಪರದ